ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಸಾಮಾಜಿಕ ಜಾತಿ ಸಮೀಕ್ಷೆ ಈ ಸಂದರ್ಭದಲ್ಲಿ ಇವತ್ತಿನಿಂದ ರಾಜ್ಯಾದ್ಯಂತ ಏನು ಸಮೀಕ್ಷೆ ಪ್ರಾರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್.ಟಿ. ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಸಮಿತಿ ಇವತ್ತು ಜಂಟಿಯಾಗಿ ತಮ್ಮ ಮುಖಾಂತರ ಹೇಳಿಕೆ ಕೊಡಲಿಕ್ಕೆ ನಾವೆಲ್ಲರೂ ಇಲ್ಲಿ ತಮ್ಮ ಮುಂದೆ ಬಂದಿದ್ದೇವೆ, ಆಗಮಿಸಿದ್ದೇವೆ. ಇವತ್ತು ಚಿತ್ತಾಪುರ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂಥ ಹನುಮಂತ ಸಂಕನೂರವರು ನಮ್ಮ ಜೊತೆಯಲ್ಲಿದ್ದಾರೆ. ಆಳಂದ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸಿಂಗಲಿಂಗಪ್ಪ ಜಮಾದಾರವರಿದ್ದಾರೆ. ಇವತ್ತು ಜೇವರ್ಗಿ ತಾಲೂಕಿನ ಪ್ರಭಾವಿ ನಾಯಕರಾಗಿರುವಂಥ ಕೋಲಿ ಸಮಾಜದ ವಸಂತ ನರಬೋಳಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬಾ ಮತ್ತು ರಾಮಲಿಂಗ್ ನಾಟೀಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಅಂಬರಾಯ್ ಜೋಳಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದಾರ್ ಬಸ್ನಾಳ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಚಂದ್ರಕಾಂತ್ ನಡಗಟ್ಟಿ ಅವರು ಮತ್ತು ನಮ್ಮ ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಆಳಂದ ತಾಲೂಕಿನ ಮುಖಂಡರಾಗಿರುವಂಥ ದೇವೇಂದ್ರ ಜಮಾದಾರ್ ಅವರು, ಕಲಬುರಗಿಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರುವಂಥ ಭೀಮ್ಶಾ ಖನ್ನಾರ್ ಅವರು ಮತ್ತು ನಮ್ಮ ಅರುಣ್ ಇನಾಮ್ದಾರ್ ಅವರು, ಸತೀಶ್ ಅವರು, ನಮ್ಮ ಪರಮೇಶ್ವರ್ ಅಪ್ಚಂದ್ ಅವರು, ರಾಜೀವ್ ಮಾತೋಳಿ, ಹೀಗೆ ಅನೇಕ ಈ ಪ್ರತಿಯೊಂದು ತಾಲೂಕಿನಿಂದ ಕಲಬುರಗಿ ಜಿಲ್ಲೆಯಾದಂಥ ಪ್ರತಿ ತಾಲೂಕಿನಿಂದ ನಮ್ಮೆಲ್ಲ ಅಧ್ಯಕ್ಷರುಗಳು ನಾಯಕರು ಇವತ್ತು ಈ ಒಂದು ಜಂಟಿ ಇವತ್ತು ಕೂಲಿ ಕಬ್ಬಲಿಗ ಎಸ್.ಟಿ. ಹೋರಾಟ ಸಮಿತಿ ಮತ್ತು ತಳವಾರ ಮಹಾಸಭಾದ ಒಂದು ಜಂಟಿಯಾಗಿ ಇವತ್ತು ತಮ್ಮ ಮೂಲಕ ಏನು ಈ ಒಂದು ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೀತಾ ಇದೆ. ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ, ನಮ್ಮ ಜನಾಂಗ ಏನಿದೆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಇವತ್ತು ಯಾರು ತಮ್ಮ ದಾಖಲೆಗಳಲ್ಲಿ ಶಾಲಾ ದಾಖಲೆ ಟಿ ಸಿ ಏನಿರ್ತವೆ, ಶಾಲಾ ದಾಖಲೆಗಳಲ್ಲಿ ಕಬ್ಬಲಿಗ ಅಂತೇನು ಇರ್ತದೆ, ಕಬ್ಬಲಿಗ ಇದ್ದವರು ಅವರು ಕಬ್ಬಲಿಗ ಅಂತಲೇ ಬರೆಸಬೇಕು. ಮತ್ತು 9 ನಂಬರಲ್ಲಿ ಟೋಕ್ರೆ ಕೋಲಿ ಮತ್ತು ಕೋಲಿ, ಈ ಉಪಜಾತಿ ಅಂತ ಬಂದಲ್ಲಿ ಕೋಲಿ ಮತ್ತು ಟೋಕ್ರೆ ಕೋಲಿ ಅಂತ ಬರೆಸಬೇಕು. ಈ ರೀತಿಯಾಗಿ ನಾವು ನಮ್ಮ ಭಾಗದಲ್ಲಿರುವಂಥ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ನಾವೆಲ್ಲರೂ ಇವತ್ತು ಏನು ಸರ್ಕಾರದ ಜಾತಿ ಗಣತಿ ಸಂದರ್ಭದಲ್ಲಿ ಏನು ಕಾಲಮ್ ನಂಬರ್ 9ರಲ್ಲಿ ಕಬ್ಬಲಿಗ ಅಂತ ಬರೆಸಬೇಕು. ಅದರಲ್ಲಿ ನಂಬರ್ ಬರ್ತದೆ A-0588 ಮತ್ತು ಉಪಜಾತಿ ಕಾಲಮ್ನ 10ರಲ್ಲಿ ಕೋಲಿ ಅಂತ ಬರೆಸಬೇಕು A-0712 ಅಂತ ಇರ್ತದೆ. ಪರ್ಯಾಯ ಪದ ಜಾತಿ ಕಾಲಮ್ನಲ್ಲಿ 11ರಲ್ಲಿ ಟೋಕ್ರೆ ಕೋಲಿ C-22.2 ಅಂತ ಜಾತಿ ಬರೆಸುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಸಮಾಜದವರು ಇವತ್ತು ಕೂಲಿ ಕಬ್ಬಲಿಗ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರುಗಳು, ತಾಲೂಕಾ ಪದಾಧಿಕಾರಿಗಳು ಅಲ್ಲಲ್ಲಿ ಆಯಾ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ ಒಂದು ವಿವರವಾದ ಮಾಹಿತಿ ಕೊಡೋದರ ಜೊತೆಗೆ ಇವತ್ತು ನಾವೆಲ್ಲರೂ ನಮ್ಮ ಒಂದು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಬರೆಸಬೇಕು. ಇವತ್ತು ಏನು 22 ಜಿಲ್ಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 22 ಜಿಲ್ಲೆಗಳೇನಿವೆ ಅಲ್ಲೆಲ್ಲ ಸುಮಾರು ಬೆಸ್ತರ್ ಅಂತ ಬರೆಸ್ಬೇಕಂತ ನಿರ್ಣಯ ಸಮಾಜದಾಗಿದೆ. ಇದರ ಉದ್ದೇಶ ಇಷ್ಟೇ, ನಾವು 38 ಪರ್ಯಾಯ ಪದಗಳಿಂದ ಕರೆಯಲ್ಪಟ್ಟು ಬೇರೆ ಬೇರೆ ಸಂಖ್ಯೆಗಳಾಗಿ ಇವತ್ತು 38 ಪದಗಳನ್ನು ನಾವು ಬರೆಸ್ಕೋತಾ ಹೋದೆವಂದ್ರೆ ನಮ್ಮ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತದೆ. ನಮ್ಮ ಜಾತಿ ಜನರ ಒಂದು ಏನು ಸಂಖ್ಯೆ ತೋರಿಸ್ಬೇಕಾಗಿತ್ತು, ನಾವು ನಮ್ದು ಎಷ್ಟದ ಅದು ನಿಖರವಾಗಿ ಅದು ಸಿಗಬೇಕಾದ್ರೆ ಅಲ್ಲಿ ಏನಾಗಿಬಿಡ್ತದೆ, ಸಪ್ರೇಟ್ ಆಗೋದ್ರಿಂದ ಕಡಿಮೆ ಆಗ್ತದೆ. ಏನು ಹಳೆ ಮೈಸೂರು ಭಾಗ ಇರ್ಬೋದು, ಇವತ್ತು ಬೆಂಗಳೂರು ಎಲ್ಲ ಕಡೆ ಏನಪ್ಪ ಅಂದ್ರೆ ಬೆಸ್ತಾರ್ ಅಂತ ಬರೆಸ್ಬೇಕಂತ ಸಮಾಜದ ಒಂದು ನಿರ್ಣಯ ಆಗಿದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ಏನು ಕಬ್ಬಲಿಗ
ಕೂಲಿ, ಟೋಕರೆ ಕೋಲಿ. ಇಲ್ಲಿ ಸಮಾನಾಂತಕ ಪದ ಈ ಜಾತಿಯ ಈ ಹೆಸರಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಇದು ನಾವು ಈ ಭಾಗದಲ್ಲಿ ಬರೆಸುವಂಥ ವ್ಯವಸ್ಥೆ ಆಗಬೇಕು. ಇವತ್ತೇನು ನಮ್ಮ ಬೇಡಿಕೆ ಏನಿದೆ, ಎಸ್ ಟಿ ಬೇಡಿಕೆ, ಬಹುದಿನದ ಬೇಡಿಕೆ, ಆ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಾವು ಬರೆಸುವಂಥ ಹೆಸರುಗಳೇನಿರ್ತವೆ ಅದರ ಜೊತೆಗೆ ನಮ್ಮ ದಾಖಲಾತಿಗಳು ಕೂಡ ಸರಿಪಡಿಸುವಂಥ ಕೆಲಸ ಸಮಾಜ ಬಾಂಧವರು ಮಾಡಬೇಕು. ಇವತ್ತು ನಾವು ಕೇವಲ ಅದರಲ್ಲಿ ಜಾತಿ ಗಣತಿಯಲ್ಲಿ ಮಾತ್ರ ಬರೆಸಿದ್ರೆ ಸಾಲದು. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳು ಸರಿಪಡಿಸಬೇಕು. ಯಾಕಂದರೆ ಮೊದಲಿಂದಲೇ ನಮ್ಮ ಜನಾಂಗಕ್ಕೆ ಶಿಕ್ಷಣದ ಕೊರತೆ, ಶಿಕ್ಷಣದಿಂದ ವಂಚಿತರಾಗಿರುವಂಥ ನಮ್ಮ ಸಮಾಜ ಜನ ನಾವು ಅಲ್ಲಲ್ಲಿ ಹೇಗೆ ಅವರಿಗೆ ಕರೀತಾರೆ ಹಾಗೆ ಬರ್ಸ್ಕೊಂಡು ಹೋಗಿದ್ವಿ. 38 ಪರ್ಯಾಯ ಪದ ಆಗ್ಯಾವ. ಅದಕ್ಕಾಗಿ ನಾವು ಇವತ್ತು ನಮ್ಮ ಒಂದು ಶಂಕೆ ಸರ್ಕಾರಕ್ಕೆ ತೋರಿಸೋ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಏನಿದೆ ಎಸ್ ಟಿ ಅದು ಈಡೇರಿಸೋ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ಈ ಭಾಗದಲ್ಲಿರುವಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ತಳವಾರ ಅವ್ರಿಗೆ ಕೂಡ ನಾವು ಬೆಂಬಲವಾಗಿ ಸದಾ ಯಾವತ್ತೂ ಕೂಡ ಅವರನ್ನು ನಾವು ಬೆಂಬಲಿಸ್ಕೊಂಡು ಬಂದೀವಿ. ತಳವಾರ ಬೇರೆಯೇ, ಕಬ್ಬಲಿಗ, ಕೋಲಿ ಬೇರೆಯೇ. ಅವರವರ ಶಾಲೆ ದಾಖಲಾತಿ ತೆಗೆದು ನೋಡಿದ್ರು ಕೂಡ ಇವತ್ತು ಯಾರು ಕಬ್ಬಲಿಗೆ ಯಾರ ಅವ್ರ ಟಿ ಸಿ ಒಳಗೆ ಶಾಲೆ ದಾಖಲೆ ಕಬ್ಬಲಿಗೆ ಅಂತ ಇರ್ತವೆ. ಯಾರು ತಳವಾರ ಅಂತಾರ ಅವರು ಶಾಲಾ ದಾಖಲಾತಿ ತೆಗೆದು ನೋಡಿದ್ರೆ ಅಲ್ಲಿ ಅವ್ರದ್ದು ತಳವಾರ ಅಂತ ಇದೆ, ಹಿಂದೂ ತಳವಾರ ಅಂತ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಜಂಟಿಯಾಗಿ ಒಂದು ಹೇಳಿಕೆ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಭಾಳಷ್ಟು ಜನರಿಗೆ ಕನ್ಫ್ಯೂಸ್, ನಾವು ಏನು ಬರ್ಸ್ಬೇಕು, ನಮ್ಮ ಮನೆ ಪಕ್ಕದಲ್ಲಿರೋರು ಕಬ್ಬಲಿಗೆ ಅಂತಿದ್ದಾರೆ, ಅವ್ರು ಕಬ್ಬಲಿಗೆ ಬರ್ಸ್ತಾರೆ, ನಾವು ತಳವಾರ ಅಂತಿದ್ದೀವಿ, ನಾವೇನು ಬರ್ಸ್ಬೇಕು, ಈ ಗೊಂದಲಕ್ಕೆ ಒಳಗಾಗುತ್ತೆ. ನಿಮ್ಮ ಶಾಲಾ ದಾಖಲಾತಿ ಪ್ರಕಾರ ಯಾರ್ಯಾರ್ದು ತಳವಾರದ ಶಾಲಾ ದಾಖಲಾತಿಗಳಿವೆ, ಸರ್ಕಾರದ ನಿಬಂಧನೆ ಅಂತ ಏನದ ಅದ್ರ ಪ್ರಕಾರ ಇವತ್ತು ತಳವಾರರು ತಳವಾರ ಅಂತ ಬಂದಾಗ ಕಾಲಮ್ ನಂಬರ್ 9 ಕೋಡ್ ಸಂಖ್ಯೆ C-38.30 ಉಪಜಾತಿಯಾಗಿ ಕಾಲಮ್ ನಂಬರ್ 10ರಲ್ಲಿ ಇವತ್ತು ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸೋದಿಲ್ಲ. ಇದು 10 ತುಂಬ ಅವಶ್ಯಕತೆ ಇಲ್ಲ. 11ರಲ್ಲಿ ಸಮಾನಾರ್ಥಕ ಪದ ಜಾತಿಗಳು ಇದ್ದಲ್ಲಿ ಇದು ಇಲ್ಲ ಯಾವುದು. ಮತ್ತು 12ರಲ್ಲಿ ಎಸ್ ಟಿ ಪ್ರಮಾಣಪತ್ರ ಪಡೆದಿದ್ದೀರಾ ಅಂತ ಕೇಳ್ತಾರೆ, ಹೌದು ಅಂತ ಬರ್ಸ್ಬೇಕು. ಯಾರ್ಯಾರು ಎಸ್ ಟಿ ಪ್ರಮಾಣಪತ್ರ ಪಡೆದಿದ್ದೀರಿ ಅವರೆಲ್ಲರೂ ಹೌದು ಅಂತ ಬರ್ಸ್ಬೇಕು. ಈ ರೀತಿಯಾಗಿ ನಮ್ಮ ಒಂದು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾರ್ಯಾರು ಇವತ್ತು ನೋಡಿ 30 ಕಾಲಮ್ ನಂಬರ್ 30ರಲ್ಲಿ ನಿಮ್ಮ ಕುಲ ಕಸುಬು ಏನು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ 64 ಪ್ರಕಾರ ತಳವಾರ ಇವತ್ತು ಈ ರಾಜ್ಯದಲ್ಲಿ ತಳವಾರ ಯಾರು ಜನಾಂಗ ಇದ್ದಾರೆ ಅವರು ತಳವಾರಿಕೆ ಕೆಲಸ ಮಾಡ್ಕೊತು ಪ್ರತಿ ಗ್ರಾಮದಲ್ಲಿ ತಳವಾರಿಕೆ ಕೆಲಸ ಮಾಡಿದ ಮೇಲೆ ಅವ್ರಿಗೆ ತಳವಾರ ಅಂತ ಬಂದವರು. ಇವತ್ತು ಸರ್ಕಾರ ಆಗಿಂದ ಒಂದು ಸಂದರ್ಭದಲ್ಲಿ ಅವರಿಗೆ ತಳವಾರ ಪಟ್ಟಿ ಅಂತಲೂ ಕೆಲವೊಬ್ಬರಿಗೆ ಕೊಟ್ಟಿದ್ದಾರೆ. ಕೆಲವು ಗ್ರಾಮಗಳಲ್ಲಿ ಅವರು ತಳವಾರ ಕೆಲಸ ಮಾಡ್ತಾರೆ. ಹೀಗಾಗಿ ಅವರು ತಳವಾರ ಅವ್ರು ಕಸುಬು ಅದ. ಅದಕ್ಕೆ ಈಗ ಏನೋ ಮಾಡ್ತಿರೋದು ಗೊತ್ತಿಲ್ಲ. ಹಿಂದಿಂದ ಮೂಲ ಹಿಡ್ಕೊಂಡು ಬಂದರೂ ಕೂಡ ನಾವು ತಳವಾರ ಅಂತ ಯಾರಿದ್ದೀರಿ ಅವರು ತಳವಾರ ಕುಲ ಕಸುಬು ಅಂತ ಹೇಳಬೇಕು. ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಎಲ್ಲರ ಮುಖಾಂತರ ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬಲಿಗ, ಕೂಲಿ, ಟೋಕರೆ ಕೋಲಿ ಇವತ್ತು ರಾಜ್ಯಾದ್ಯಂತ ಬೆಸ್ತಾರ್ ಅಂತ ಬರೆಸ್ತಾ ಇದ್ದಾರೆ. ಇವತ್ತು ಎಲ್ಲರೂ ಯಾರು ಯಾವುದು ಬರೆಸ್ತೀರಿ ಅದರ ಪ್ರಕಾರ ತಮ್ಮ ದಾಖಲಾತಿಗಳು ಕೂಡ ನಾವು ಸರಿಪಡಿಸುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಕೂಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಏನು ನಾವು ಹೀಗೆ ಅನೇಕ ಹೆಸರುಗಳನ್ನು ಕಲ್ಪಿಡ್ತೀವಿ. ನಮ್ಮ ಜನಾಂಗದ ಗುರುಗಳಾಗಿರುವುದು ಇವತ್ತು ಕೂಲಿ ಸಮಾಜಕ್ಕೆ ಬಹುದೊಡ್ಡ ಇತಿಹಾಸ ಇದೆ. ಇವತ್ತು ವೇದ, ವ್ಯಾಸ, ಅಗಸ್ತ್ಯ, ಭೀಷ್ಮ, ಇವತ್ತು ನಮ್ಮ ಉತ್ತರ ಭಾರತದಲ್ಲಿ ಕೋಲಿ ಸಮಾಜದ ವಾಲ್ಮೀಕಿ, ಇವತ್ತು ಕರ್ನಾಟಕದಲ್ಲಿ ಬಂದಾಗ ಇವತ್ತು ನಿಶರಣ ಅಂಬಿಗರ ಚೌಡಯ್ಯ, ಹೀಗೆ ಗಂಗಾಮಾತೆ, ಅನೇಕ ಒಂದು ಶರಣರ ಒಂದು ಸಂತರ ಇವತ್ತು ಇತಿಹಾಸವನ್ನು ಇವತ್ತು ನಾವು ಭಾರತ ದೇಶದಲ್ಲಿ ಕಾಣ್ತೇವೆ. ಅದೇ ರೀತಿ ಕರ್ನಾಟಕದಲ್ಲಿ ಬಂದಾಗ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರು ಕೂಡ ಇವತ್ತು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು. ಇವತ್ತು ಆ ಒಂದು ಸಂದರ್ಭದಲ್ಲಿ ನಿಜ ಶರಣ ಅಂತ ಬಿರುದನ್ನು ಪಡೆದಂಥವು ಇದ್ದಿದ್ದು ಇದ್ದಂಗೆ ನೇರವಾಗಿ ಹೇಳೋದು, ನೇರವಾಗಿ ಮಾತಾಡೋದು, ಸಮಾಜದಲ್ಲಿರುವಂಥ ಮೂಢನಂಬಿಕೆ ಹೊಡೆದೋಡಿಸಲಿಕ್ಕೆ ಇವತ್ತು ಖಡಾಖಂಡಿತವಾಗಿ ವಚನಗಳನ್ನು ಹೇಳಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಏನು 14ನೇ ತಾರೀಕು ಯಾದಗಿರಿಯಲ್ಲಿ 14ನೇ ತಾರೀಕು 14/8/2025 ಯಾದಗಿರಿಯಲ್ಲಿ ಇವತ್ತು ನಾಯಕ ಸಮುದಾಯದ ಜನಾಂಗದವರು ಒಂದು ಹೋರಾಟವನ್ನು ಮಾಡ್ತಾರೆ. ಏನು ಎಸ್ ಟಿ ಯಾರು ಪ್ರಮಾಣ ಪತ್ರ ತಗೋತಾ ಇದ್ದಾರೆ ಅವ್ರ ವಿರುದ್ಧ ಅಂತ ಹೋರಾಟ ಮಾಡ್ತಾರೆ. ಆ ಯಾರು ಪ್ರಮಾಣ ಪತ್ರ ತಗೋತಾ ಇದ್ದಾರೆ ಅವ್ರ ವಿರುದ್ಧ ನಮಗೂ ಕೂಡ ಹೋರಾಟ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಜನಾಂಗದವರು ಇವತ್ತು ತಳವಾರದವರು ಇವತ್ತು
ತಳವಾರ ಅಂತ ಅವ್ರು ಶಾಲಾ ದಾಖಲಾತಿಗಳಲ್ಲಿ ಇದ್ದರೆ ಮಾತ್ರ ಅವರು ತಳವಾರಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ಬಿಟ್ಟು ಬೇರೆ ಇವತ್ತು ಕಬ್ಬಲಿಗೆ ಇರ್ಬೋದು, ಕೋಲಿ ಇರ್ಬೋದು, ಇವತ್ತು ಡೋರ ಇರ್ಬೋದು, ಏನೇ ಬೇರೆ ಬೇರೆ ಜಾತಿಯಲ್ಲಿ ಇದ್ದುಕೊಂಡು ಇವತ್ತು ತಳವಾರ ಬೇಕಂತ ಅಪ್ಲಿಕೇಶನ್ ಹಾಕಿದ್ರೆ ಅಂಥವ್ರ ಮೇಲೆ ಮುಲಾಜಿಲ್ಲದೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡಬೇಕು. ನಮ್ಮನೇರ ಅಭ್ಯಂತರ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇವತ್ತು ಯಾರು ಜಾತಿಯಲ್ಲಿ ತಳವಾರ ಅಂತ ಇದೆ, ಸರ್ಕಾರದ ನಿಬಂಧನೆ ಏನಿದೆ ಅದರ ಪ್ರಕಾರ ಪರಿಶೀಲನೆ ಮಾಡಿ ಅವರಿಗೆ ತಳವಾರ ಕೊಡಬೇಕಂತ ನಮ್ಮ ಉದ್ದೇಶ. ಆದರೆ ಈಗಿರುವಂಥ ಏನು ರಾಜ್ಯದಲ್ಲಿರುವಂಥ ನಾಯಕ ಸಮುದಾಯದವರು ಒಟ್ಟಾರೆಯಾಗಿ ತಳವಾರ ಜನರಿಗೆ ಇವತ್ತು ST ಪ್ರಮಾಣ ಪತ್ರ ಕೊಡಬಾರದು ಅನ್ನೋ ಒಂದು ಹುನ್ನಾರದಿಂದ ಇವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆ ಒಂದು ತಳವಾರ ಪ್ರಮಾಣ ಪತ್ರ ಕೊಡೋದು ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಹಿಂದುತ್ವ ಪ್ರಮಾಣ ಪತ್ರ ಕೂಡ ಕೊಡಬೇಕಾಯ್ತು ನಿಲ್ಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಅವರು ಯಾದಗಿರಿಯಲ್ಲಿ ಏನು ಹೋರಾಟ ಮಾಡಿ ಆವಾಗ ಇವತ್ತು ನಮ್ಮ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತಾಡ. ಇವತ್ತು ಶರಣರಂದರೆ ಎಲ್ಲರಿಗೂ ಒಂದೇ. ಇವತ್ತು ಯಾರು ಶರಣರು ಒಂದೇ ಜಾತಿಗೆ ಸೀಮಿತವಾದಂಥ ಕೆಲಸ ಅವ್ರು ಮಾಡಿಲ್ಲ. ಇಡೀ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ಅವರು ಕೆಲಸ ಮಾಡ್ತಾರೆ. ಅಂಥ ಒಬ್ಬ ಶರಣರಿಗೆ ಇವತ್ತು ವಾಲ್ಮೀಕಿಯವರು ಕೂಡ ಒಂದೇ ಜಾತಿಗೆ ಸೀಮಿತವಾದಂಥ ನಾಯಕರ ಶರಣರಲ್ಲ, ಮಹರ್ಷಿ ಅಲ್ಲ, ಎಲ್ಲ ಮಾನವ ಜನಾಂಗ. ಇವತ್ತು ಈ ಜಗತ್ತಿನಲ್ಲಿರುವಂಥ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಅವರು ಸಂದೇಶವನ್ನು ಕೊಟ್ಟದ್ದು. ಅದು ಬಿಟ್ಟು ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಏನು ಅಲ್ಲಿ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ ಅಂತ ಏನು ಇಲ್ಲಿ ಹೇಳ್ಕೊತಾ ಇದ್ದಾರೆ, ಅವರು ಹಗುರವಾಗಿ ಮಾತಾಡ್ತಾರೆ. ಮತ್ತು ನಮ್ಮ ಕೋಲಿ ಸಮಾಜದ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಮತ್ತು ಏನು ಇವತ್ತು ತಂದೆ ಅಲ್ಲಿ ತನಕ ಹೋಗಿ ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾಗಿದೆ. ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಅಲ್ಲಿ ಉತ್ತರ ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗೈಲಾಗಿರುವಂಥ ಕಲಬುರಗಿಯಲ್ಲಿ ಇವತ್ತು ಅದರ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ನಮ್ಮ ಶರಣರಿಗೆ ಇವರು ಅಪಮಾನ ಮಾಡ್ತೀವಿ ಅಂತಂದರೆ ಅದು ನಾವು ಯಾವತ್ತೂ ಸಹಿಸ್ಕೋದಿಲ್ಲ. ಇವತ್ತು ನಾವು ಕಲಬುರಗಿಯಲ್ಲಿ ಅದರ ಬಗ್ಗೆ ಒಂದು ಉತ್ತರವನ್ನು ಕೊಡಲಿಕ್ಕೆ ಇವತ್ತು ಏನು ತಳವಾರ ಜನಾಂಗಕ್ಕೆ ನಾವು ಬೆಂಬಲ ನೀಡಿ ಅವರಿಗೆ ಕೂಡ ಏನು ಅನ್ಯಾಯ ಆಗ್ತದೆ ಅದು ಸರಿಪಡಿಸಬೇಕು. ಅದರ ಜೊತೆಗೆ ನಮ್ಮ ಕೋಲಿ ಕಬ್ಬಲಿಗ ಏನು ST ಫೈಲ್ ಇದೆ ಅದು ಕೇಂದ್ರಕ್ಕೆ ಇವತ್ತು ಸರ್ಕಾರದಿಂದ ಕಳಿಸ್ಬೇಕಾಗ್ಯದ. ಅದನ್ನು ಕಳಿಸುವ ಸಲುವಾಗಿ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸುವ ಸಲುವಾಗಿ ಒತ್ತಾಯ ಮಾಡಲಿಕ್ಕೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಲ್ಲಿ ನಾವೆಲ್ಲ ಜನಾಂಗದ ಇವತ್ತು ತಳವಾರ ಜಂಟಿಯಾಗಿ ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಅನೇಕ ಹೋರಾಟಗಾರರು, ಇವತ್ತು ಬೇರೆ ಸಮಾಜದಲ್ಲಿರುವಂಥ ಅನೇಕ ಪ್ರಗತಿಪರ ಹೋರಾಟಗಾರರು, ಇವತ್ತು ನಮ್ಮ ಭೀಮಶಾ ಖನ್ನಾ ಅವರು ಕೂಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಹೀಗೆ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಶರಣರಿಗೆ ಅವಮಾನ ಮಾಡುವಂಥ ಕಿಡಿಗೇಡಿಗಳಿಗೆ ಇವತ್ತು ನಮ್ಮ ಸಮಾಜದ ಬಗ್ಗೆ ಕೇವಲವಾಗಿ ಮಾತಾಡುವಂಥ ಕಿಡಿಗೇಡಿಗಳ ಮೇಲೆ FIR ಕೂಡ ಆಗಿದೆ ಯಾದಗಿರಿಯಲ್ಲಿ. ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲಿವರೆಗೂ ಕೂಡ ಅವರಿಗೆ ಟಚ್ ಮಾಡಿಲ್ಲ ಸರ್ಕಾರ. ಅದಕ್ಕೆ ನಾವು ಅವ್ರಿಗೆ ಗಡೀಪಾರು ಮಾಡಬೇಕು. ಮತ್ತು ನಮ್ಮದೇನು ಕೋಲಿ ಕಬ್ಬಲಿಗೆ ಸಮಾಜದ ಫೈಲ್ ಇದೆ ಕೇಂದ್ರಕ್ಕೆ ಕಳಿಸ್ಬೇಕು. ಇವತ್ತು ನಾವು ತಳವಾರರಿಗೆ ಬೆಂಬಲಿಸುತ್ತಾ ಅವರದ್ದು ಏನು ಅನ್ಯಾಯ ಆಗ್ತದೆ ಅದು ಸರಿಪಡಿಸಬೇಕು ಅಂತ ಹೇಳಿಕೊಂಡು ಇವತ್ತು 29ನೇ ತಾರೀಕು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ನಾಯಕರುಗಳು, ಗಣ್ಯಮಾನ್ಯ ನಾಯಕರುಗಳು, ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಯ ಪ್ರಗತಿಪರ ವಿಚಾರವಂತರು ಎಲ್ಲರೂ ಕೂಡಿ ಇವತ್ತು ಪಕ್ಷಾತೀತವಾಗಿ ಯಾವುದೇ ಈ ಸಂದರ್ಭದಲ್ಲಿ ಪಕ್ಷ ಅಡ್ಡ ತರೋದು ಅವಶ್ಯಕತೆ ಇಲ್ಲ. ಸಮಾಜಕ್ಕಾಗಿ ನಾವು ಏನು ಕೆಲಸ ಮಾಡ್ತೀವಿ ಇಲ್ಲಿ ಪಕ್ಷಾತೀತವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇಲ್ಲಿ ಕಲಬುರಗಿಯಲ್ಲಿ ಯಾವ ರೀತಿಯಾದಂಥ ಹೋರಾಟ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವ ದಿನಾಂಕದಂದು ಮಾಡಬೇಕು ನಿಗದಿಪಡಿಸಲಿಕ್ಕೆ ಪೂರ್ವಭಾವಿ ಸಭೆ ಕರೆದಿದ್ದೇವೆ. ಆ ಸಭೆಗೆ ಎಲ್ಲರೂ ಬಂದು ಭಾಗವಹಿಸಿ ಆ ಹೋರಾಟ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ನಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ. ಜಾತಿ ಗಣತಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೂಡ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನಪ್ಪ ಅಂದರೆ ಎಲ್ಲಿ ಈ ಒಂದು ಒಡೆದು ಹೋಗಿರುವಂಥ ಜನಾಂಗಗಳು ಅಂಥವರೆಲ್ಲರನ್ನ ಒಂದು ಕಡೆ ತೋರಿಸುವ ನಿಟ್ಟಿನಲ್ಲಿ ಇವತ್ತು ಉಪಜಾತಿಗಳೇನಿವೆ, ಇವತ್ತು ನಮ್ಮದೇ 38 ಹೆಸರುಗಳನ್ನ ಅವರೆಲ್ಲರೂ ಸೇರಿಸಿ ಎಷ್ಟವ ಅನ್ನೋ ಒಂದು ಸಂಖ್ಯೆಯನ್ನು ಇವತ್ತು ಎಲ್ಲರಿಗೆ ಬಹಿರಂಗಪಡಿಸಬೇಕು. ನಾವು ಸರ್ಕಾರಕ್ಕೆ ಈ ಕೆಲಸಕ್ಕೆ ನಾವು ಸ್ವಾಗತ ಮಾಡ್ತೀವಿ.